ಭಾರತ ರೈತರ ದೇಶ. 8,32,000 ವರ್ಗ ಕಿಲೋಮೀಟರ್ನಲ್ಲಿ ವಾಸಿಸ್ತಾ ಇರುವಂಥ ದೇಶ. ಈ ದೇಶಕ್ಕೆ 7,000 ಕಿಲೋಮೀಟರ್ 7,500 ಕಿಲೋಮೀಟರ್ನ ಭೂ ಸೀಮೆ ಇದೆ. 15,500 ಕಿಲೋಮೀಟರ್ನ ಸಮುದ್ರದ ಸೀಮೆ ಇದೆ. ಅದರ ಜೊತೆಗೆ ಸುಮಾರು ಒಂದು 5-6 ದೇಶಗಳು, ನೇಪಾಳ, ಬ್ರಹ್ಮದೇಶ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಭೂಟಾನ್ ಅಂತಕ್ಕಂಥ ದೇಶಗಳು ನಮ್ಮ ಸೀಮೆಗೆ ಹೊಂದಿಕೊಂಡಿವೆ. ದೇಶದ ಜನಸಂಖ್ಯೆ ಜಗತ್ತಿನ ಅತಿ ಹೆಚ್ಚು ಅತಿ ದೊಡ್ಡ ಜನಸಂಖ್ಯೆ 144 ಕೋಟಿಯನ್ನು ದಾಟಿದೆ. ಸುಮಾರು 28 ರಾಜ್ಯಗಳು, 8 ಕೇಂದ್ರ ಶಾಸಿತ ಪ್ರದೇಶಗಳು ನಮ್ಮ ದೇಶದ. ಇಷ್ಟೇ ಅಲ್ಲ, ಆರೂವರೆ ಸಾವಿರಕ್ಕಿಂತಲೂ ಅಧಿಕ ತಾಲೂಕುಗಳು, 700ಕ್ಕಿಂತಲೂ ಅಧಿಕ ಜಿಲ್ಲೆಗಳು ಈ ದೇಶದಲ್ಲಿ. 6,40,000 ಹಳ್ಳಿಗಳು ಇವತ್ತಿನ ದಿವಸ. ಸುಮಾರು 22 ಭಾಷೆಗಳನ್ನು, ಅಧಿಕೃತವಾದಂಥ ಭಾಷೆಗಳು. ಇದನ್ನು ಬಿಟ್ರೆ ಸುಮಾರು ಒಂದು 500ಕ್ಕಿಂತಲೂ ಅಧಿಕವಾದಂಥ ಬೋಲಿ ಭಾಷೆಗಳು ಅಂತ ಕರೀತಾರೆ, ಆಡು ಭಾಷೆಗಳು ಆಯಾ ಪ್ರದೇಶದಲ್ಲಿ. ಜಗತ್ತಿನಲ್ಲಿ ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ವೈಭವ ಈ ದೇಶದ್ದು. ವಿವಿಧತೆಯ ವೈಭವ ಇದು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕಾಗಿದ್ರೆ ಇದೇ ದೇಶಕ್ಕೆ ಬರುತ್ತೆ. ಈ ದೇಶದಲ್ಲಿ ಸುಮಾರು 5-6 ಧರ್ಮಗಳು ಒತ್ತಟ್ಟಿಗೆ ನೆಲೆಸ್ತಾ ಇದೆ. ಪಕ್ಕದ ದೇಶಗಳನ್ನು ನೋಡಿದ್ರೆ ಒಂದೇ ಧರ್ಮ ಇರುತ್ತೆ, ಹಗಲು ರಾತ್ರಿ ಹೊಡೆದಾಡ್ಸಾಯ್ತಾರೆ. ಅಫ್ಘಾನಿಸ್ತಾನದಲ್ಲಿ ಒಂದೇ ಜಾತಿಯ ಜನ, ಒಂದೇ ಧರ್ಮದವರಿದ್ದಾರೆ. ಪಾಕಿಸ್ತಾನದಲ್ಲಿ ಒಂದೇ ಧರ್ಮದವರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಒಂದೇ ಧರ್ಮದವರಿದ್ದಾರೆ. ಹಗಲು ರಾತ್ರಿ ಹೊಡೆದಾಡ್ಸಾಯ್ತಾರೆ. ಭಾರತದಲ್ಲಿ 5-6 ಧರ್ಮಗಳಿದ್ದರೂ ಸಹಿತ ಹೊಡೆದಾಟ ಇಲ್ಲ. ನಗಣ್ಯವಾದ. ಯಾಕೆ ಹೀಗೆ ಅಂದ್ರೆ, ಇದು ಸಂಸ್ಕಾರ ಸಂಪನ್ನವಾದಂತ ರಾಷ್ಟ್ರ. ಇಲ್ಲಿಯ ಜನರಿಗೆ ಹುಟ್ಟಿದಾರಭ್ಯದಿಂದ ಅಂತ್ಯೇಷ್ಟಿಯವರೆಗೆ ಸಂಸ್ಕಾರಗಳನ್ನು ಮಾಡ್ತಾನೆ ಹೋಗ್ತಾರೆ. ಆದ್ದರಿಂದ ಈ ದೇಶವನ್ನು ಸಂಸ್ಕೃತಿ ಸಂಪನ್ನ ದೇಶ ಅಂತ ಕರೀತಾರೆ. ಇಷ್ಟೇ ಅಲ್ಲ, ಅಗ್ರಿಕಲ್ಚರ್ ಅಂತ ಏನ್ ಕರಿತೀವಿ, ಅಗ್ರಿ ಅಂದ್ರೆ ಕೃಷಿ, ಕಲ್ಚರ್ ಅಂದ್ರೆ ಸಂಸ್ಕೃತಿ. ಅಗ್ರಿಕಲ್ಚರ್ ಅಂದ್ರೆ ನಮ್ಮ ಕೃಷಿಕ ಕೃಷಿ ಸಂಸ್ಕೃತಿ ಸಂಪನ್ನನಾದಂಥ ವ್ಯಕ್ತಿ. ಈತ ಸುಮ್ಮನೆ ಹೋಗಿ ಏನೋ ಚೆಲ್ಲಿ ಏನೇ ಬೆಳ್ಕೊಂಡು ಬರ್ತಾನ ಅಂತ ಹಾಗಿಲ್ಲ. ಕೃಷಿಯಲ್ಲಿಯೂ ಸಹಿತ ನಮ್ಮ ದೇಶದಲ್ಲಿ ಸಂಸ್ಕಾರ. ಅದು ಮೆಲ್ಲ ಮೆಲ್ಲಗೆ ಕ್ಷೀಣ ಆಗ್ತಾ ಬಂತೇನೋ ಅಂತ ಇವತ್ತು ಅನಿಸ್ತಾ ಇದೆ. ಕೃಷಿಕ ತನ್ನ ಸಂಸ್ಕಾರಗಳನ್ನು ಮರೆತದ್ದರ ಪರಿಣಾಮವಾಗಿ ಯಾವ ಪೃಥ್ವಿಯನ್ನ ತನ್ನ ತಾಯಿ ಅಂತ ಭಾವಿಸಿದ್ನೋ ಆತ ಇವತ್ತು ನಿರ್ದಯನಾಗಿ ಅವಳಿಗೆ ವಿಷ ಉಣಿಸುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ. ಯಾವ ಗಂಗೆಯನ್ನ ಈತ ದೇವಿ ಎಂದು ಭಾವಿಸಿದ್ದನೋ ಆ ನೀರನ್ನ ಇವತ್ತು ಚರಂಡಿಯನ್ನಾಗಿ ಪರಿವರ್ತಿಸುವತ್ತ ಸಾಗ್ತಾ ಇದ್ದಾನೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ದೇಶಕ್ಕಾಗಿ, ಸಮಾಜಕ್ಕೆ. ಯಾವ ನೀರು ಅಗ್ನಿಗಳನ್ನ ಊರ್ಜಿ ದೇವರಂತ ಭಾವಿಸಿದ್ನೋ ಅವುಗಳನ್ನ ಕೇವಲ ಆಜೀವಿಕೆಯ ಸಾಧನಗಳನ್ನಾಗಿ ಮಾಡಿಕೊಂಡು ಅವುಗಳನ್ನ ರಾಸಗೊಳಿಸುತ್ತಿದ್ದಾನೆ.
ಅವುಗಳನ್ನು ಹಾಳುಗೆಡುತ್ತಾ ಇದ್ದಾನೆ. ಇದು ಬಹುತೇಕ ರೈತ ತನ್ನ ಕೃಷಿ ಸಂಸ್ಕೃತಿಯ ಸಂಸ್ಕಾರಗಳನ್ನು ಮರೆತದ್ದರ ಪರಿಣಾಮ ಆಗಿರ್ಬೋದು ಅಂತ ಅನ್ನಿಸ್ತೈತೆ.